ನಿನ್ ಗಂಡ ಯಾಕೆ ಅಂತ ಕೇಳ್ದ್ಯಾ ಯಾಕೆ ಅಂತ ನಾನ್ ಹೆಂಗ್ ಕೇಳು ಈ ಶ್ರೀವಾಸ್ತವ ಆ ಸರೋಜನ ಇಟ್ಕೊಂಡಿದ್ದಾರೆ ಅಮ್ಮ ನೀನ್ ಫೂಲು ಬ್ಲಡಿ ಫೂಲ್ ವರ್ಷ ನಿಂಗ್ ಮೋಸ ಮಾಡಿದ್ದಾನೆ ಸರೋಜನ ಇಟ್ಕೊಂಡಿದ್ದಾನೆ ರಶ್ಮಿ ಇಲ್ಲ ಶ್ರೀ, ನನಗೇನು ಬೇಜಾರಿಲ್ಲ. ನೀವೆಂತವ್ರು ಅಂತ ನನಗೆ ಗೊತ್ತಿಲ್ವಾ? ಆದ್ರೆ ನಮ್ಮ ರಶ್ಮಿಗೆ ಇಂಥ ಆಲೋಚನೆಗಳು ಬರೋದಕ್ಕೆ ಹೇಗೆ ಸಾಧ್ಯ? ಬೇಡ ಶ್ರೀ, ಬೇಡ. ಸರೋಜನ್ಗೆ ಏನ್ ಮಾಡಿದಾಳೆ ಅಂತ ಮೊದಲು ಅವಳು ಬಾಯಿ ಬಿಡಿಸಿ, ಆಮೇಲೆ ಮತ್ತೆ ನಾವು ಅವಳನ್ನ ಅಮೆರಿಕಾಗೆ ಕಳಿಸ್ಬಿಡೋಣ. ಪ್ಲೀಸ್ ಬೇಡ. ರಶ್ಮಿ ನನ್ನ ಮೇಲಿನ ದ್ವೇಷದಿಂದ ಹೀಗೆಲ್ಲ ಮಾಡ್ತಿದ್ದಾಳೆ ಅಷ್ಟೇ. ನಮ್ಮಮ್ಮಂಗೂ ಅವಳು ಏನು ಮಾಡಿರಲ್ಲ. ಪಾಪ ರಶ್ಮಿ, ಇಷ್ಟು ವರ್ಷ ನಾವೆಲ್ಲ ಅವಳನ್ನ ದೂರ ಇಟ್ಟಿದ್ರಿಂದ ಅವಳಿಗೆ ತುಂಬಾ ಹರ್ಟ್ ಆಗಿದೆ ಅಷ್ಟೇ. ಪ್ಲೀಸ್ ಅವಳು ಇಲ್ಲೇ ಇರ್ಲಪ್ಪ. ಯು ಪ್ಲೇಡ್ ಎ ಗೇಮ್ ಆಫ್ ಚೆಸ್ ವಿತ್ ಮೀ. ಆದ್ರೆ ಈಗ ಅದೇ ಚೆಸ್ ಆಟನ ನಾನು ನಿಮ್ ಜೊತೆ ಆಡ್ತಿದ್ದೀನಿ. ಮೊನ್ನೆ ರಾತ್ರಿ ಒಂದು ಬಾಂಬೆಯಿಂದ ಫೋನ್ ಕಾಲ್ ಬಂತಲ್ಲ, ನಿನ್ ತಾತಂಗೆ ಅಂದ್ರೆ ರಂಜು ತಂದೆಗೆ ಹುಷಾರಿಲ್ಲ ಅಂತ. ಅದನ್ನ ಮಾಡಿಸಿದ್ದು ನೀನೇ ಅಂತ ನನಗೆ ಗೊತ್ತು ಮಗಳೇ. ಸರೋಜನ್ನ ನಾನು ಇಟ್ಕೊಂಡಿದ್ದೀನಿ ಅಂದೆಲ್ಲ. ಹೌದಮ್ಮ, ಸರೋಜನ್ನ ನಾನು ನಿಜವಾಗಿ ಇಟ್ಕೊಂಡಿದ್ದೀನಿ. ಶಿ ಈಸ್ ಮೈ ಮಿಸ್ಟ್ರೆಸ್. ಏನ್ ಮಾಡ್ತೀಯ ನೋಡ್ತಾ ಇರು. ಅಸ್ಜಿನ ಸರೋಜನ ನಾನು ಬೇರೆ ಮನೆಯಲ್ಲಿರ್ತೀನಿ. ಮನೆ ಅಂದ್ರೆ ಅಂತಿಂಥ ಮನೆ ಅಲ್ಲ, ದೊಡ್ಡ ಬಂಗ್ಲೆಯಲ್ಲೇ ಇರ್ತೀನಿ. ಅಲ್ಲಿ ಅವರು ಮಹಾರಾಣಿಯರ ಥರ, ಅರಸಿಯರ ಥರ ಮೆರೀತಾರೆ. ಸರೋಜ ಎಲ್ಲಿದ್ದಾಳೆ ಅಂತ ನೀನು ನನಗೆ ಹೇಳಬೇಕಾಗಿದ್ದಿಲ್ಲ. ಯಾಕಂದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೀಗಾಗಲೇ ಗೊತ್ತು. ಆಲ್ ದಿ ಬೆಸ್ಟ್. ಇವತ್ ನಮ್ಮಪ್ಪ ಒಪ್ಕೊಂಡ ನೀನೊಂದು ಕೀಪ್ ಅಂತ. ನಿನ್ ಮಗಳಿಗೂ ಒಂದ್ ದೊಡ್ಡ ಅರಮನೆ ಕಟ್ತಾರಂತೆ. ಅಲ್ಲಿ ನಿಮ್ಮಿಬ್ರು ರಾಣಿ ತರ ಮೆರ್ತಾರಂತೆ. ಒಂದ್ ಗತಿ ಕಾಣಿಸ್ಬಿಡ್ತೀನಿ. ರಶ್ಮಿ, ನಿನಗೆ ಚೆಸ್ ಆಟ ಕಲಿಸಿದ್ ನಾನೇ. ನೀನ್ ಯಾವ ಪಾನ್ ತಗೊಂಡು ಚೆಕ್ ಅಂತೀಯೋ ಅದೇ ಪಾನ್ ಉಪಯೋಗ ಮಾಡಿಕೊಂಡು ನಾನು ಮೇಟ್ ಅಂತೆ. ಯು ಡಿಡ್ಂಟ್ ಹ್ಯಾವ್ ಎನ್ ಆನ್ಸರ್ ಫಾರ್ ದಟ್. ನನ್ನ ಸೂಜಿ ಮಧ್ಯೆ ನಡೀತಿರೋದು ಗೇಮ್ ಅಲ್ಲ, ವಾರ್. She won the battle and I will win the war.